ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಫಸ್ಟ್ ಏನು ಮಾತಾಡೋದು ಬೇಡ. ಬಿಗ್ ಬಾಸ್ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಹೋಗಿ ಫಸ್ಟ್ ಆ ಪ್ರೋಮೋನ ನೋಡ್ಕೊಬಂದು ಆಮೇಲೆ ಮಾತುಕತೆ ಸ್ಟಾರ್ಟ್ ಮಾಡೋಣ. ಓಕೆನಾ, ಬನ್ನಿ. ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ನಿಮ್ಮ ಫೋನನ್ನ ನಿಮ್ಮ ಕೈಯಾರೆ ಹೊಡೆದಾಕಬೇಕು. ಜನಸಾಮಾನ್ಯರು ಅಸಾಮಾನ್ಯರಾಗಬೇಕು. ಮಾಡಿ ತೋರ್ಸು ಅಂತ ಹೇಳಿದ ತಕ್ಷಣ ಅಸಲಿಯತ್ ಹೊರಗಡೆ ಬರುತ್ತಲ್ವಾ? ಏನ್ ಮಾಡ್ತೀರಾ? ಆಕ್ಚುಲಿ ಪ್ರೊಫೆಷನ್ ಏನಿಲ್ಲ, ಉದ್ಯೋಗ ಪುರುಷ ಲಕ್ಷಣ ಅಂತಾರೆ. ನಾನು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದ್ ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗಲೇ. ಮೇಡಮ್ ಊಟ ಮಾಡ್ಲಿಲ್ಲ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಗೈಸ್, ನೋಡಿದ್ರಲ್ವ ಪ್ರೋಮೋ ಯಾವ ಥರ ಇದೆ ಅಂತ. ನಿಜ ಹೇಳಬೇಕು ಅಂದರೆ ಒಬ್ಬರ ಮೇಲಿನ ಪರ್ಸ್ಪೆಕ್ಷನ್ನು ಡೇ ಬೈ ಡೇ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ ಅದಕ್ಕೆ ಕಾರಣನೇ ಸಂಗೀತ ಶೃಂಗೇರಿ ಅವರು. ಇದಕ್ಕೆ ಅವರು ತುಂಬ ಇಷ್ಟ ಆಗೋದು ಎಲ್ಲರಿಗೂ. ಜನಸಾಮಾನ್ಯರು ಅಸಾಮಾನ್ಯರಾಗಬೇಕು, ಈ ಥರ ಪ್ರೋಮೋ ಸಖತ್ತಾಗ್ಬಿಟ್ಟಿದ್ದಾರೆ ಈ ಸರಿ ಮಾತ್ರ ಪ್ರೋಮೋ. ಬಟ್ ಇವ್ರು ಏನು ಗೊತ್ತಾ, ನಮ್ಮ ಕಾಮನರ್ಸು ಅವ್ರು ಹೇಳಿದ ತಕ್ಷಣ ಎಲ್ಲ ಇಂಪ್ರೆಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ಲ. ಅವರು ಬಿಗ್ ಬಾಸಿಗೆ ಕರ್ಕೋತಾರ ಇಲ್ಲ ಆ ಥರ ಏನು ಥಿಂಕೇ ಮಾಡ್ತಾ ಇಲ್ಲ. ಅವ್ರು ಏನು ಹೇಳ್ತಾರೋ ಅದು ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದುಬಿಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲ್ನ ಹೊಡೆದಾಕಿ ಅಂದರೆ ಹೊಡೆದಾಕ್ತಾರೆ. ಹೊಡೆದಾಕಿದ್ದಾದ್ಮೇಲೆ ಅವ್ರು ಅಗ್ನಿ ಪರೀಕ್ಷೆಗೆ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ಮತ್ತು ಇವತ್ತು ಈ ಪ್ರೋಮೋನಲ್ಲಿ ಮಾತ್ರ ನನಗೆ ಸಂಗೀತ ಶೃಂಗೇರಿ ಅವರು ತುಂಬ ಇಷ್ಟ ಆದರು. ಅವರೊಂದು ಚಾಲೆಂಜ್ ಕೊಡ್ತಾರೆ ಒಬ್ಬ ಕಂಟೆಸ್ಟೆಂಟ್ಗೆ. ಆ ಚಾಲೆಂಜಲ್ಲಿ ಆ ಕಂಟೆಸ್ಟೆಂಟು ಫೇಸ್ ಮಾಡೋದಕ್ಕಾಗಲ್ಲ, ಅವರು ಸೋತೋಗ್ತಾರೆ ಅಲ್ಲೇ ಸೋತೋಗಿದ್ಮೇಲೆ ಅವರು ಸರ್ವೈವ್ ಆಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ರೆಡ್ ಸಿಗ್ನಲ್ ಕೊಟ್ಟಿರೋ ಅಂಥದ್ದು. ಇವತ್ತು ನಂಗೆ ತುಂಬ ಇಷ್ಟ ಆದರು. ನೆನ್ನೆ ಪ್ರೋಮೋನಲ್ಲಿ ನನಗೆ ಒಂಚೂರು ಇಷ್ಟ ಆಗಿರಲಿಲ್ಲ. ಬಿಹೇವಿಯರ್ ಬಗ್ಗೆ ಮಾತಾಡಬಾರ್ದಾಗಿತ್ತು. ಬಟ್ ಇವತ್ತು ಅವರು ಎಬಿಲಿಟಿ ನೋಡಿದ ತಕ್ಷಣ ಅವರು ಜಡ್ಜ್ಗೆ ತುಂಬ ಅಂದರೆ ತುಂಬ ಸೂಟ್ ಆಗ್ತಾರೆ. ನಾನು ಬೇರೆಯವ್ರು ಯಾರಾದರೂ ಬರಬೇಕಿತ್ತು ಅನ್ನೋದೊಂದು ನನಗೆ ಆಸೆ ಇತ್ತು. ಬಟ್ ಅವರು ಇರೋದು ಓಕೆ, ಇಷ್ಟ ಆಯಿತು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಂದ್ರೆ ಅವ್ರ ಫೋನನ್ನು ಅವರು ಹೊಡೆದಾಕ್ಬೇಕಂತೆ. ಅವ್ರ ಫೋನೇ ಅವ್ರು ಹೊಡೆದಾಕ್ಬೇಕಂತೆ. ಇದೇ ಚಾಲೆಂಜ್ ಕೊಟ್ಟಿರೋದು. ಮಾಡಿ ತೋರಿಸಿ ಅಂದಿದ ತಕ್ಷಣವೇ ಇವರೆಲ್ಲ ಈ ಕಾಮನರ್ಸ್ ಹೋಗಿದ್ದಾರಲ್ವ, ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಫೋನ್ನ ಟಕ ಅಂತ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ. ಶ್ರುತಿ ಮ್ಯಾಮ್ ಸಹ ಈ ಎಪಿಸೋಡಲ್ಲಿ ಮಾತ್ರ, ಈ ಪ್ರೋಮೋನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಒಬ್ಬರು ಕಂಟೆಸ್ಟೆಂಟ್ ಬಂದು ಹೇಳ್ತಾರೆ, ಈ ಥರ ಟಿಕೆಟ್ ತಗೊಳ್ಳೋದು ಕೂಡ ಈ ಥರ ಸೆಲೆಬ್ರಿಟಿಯವರು ಬಂದು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ. ಸೊ ಯಾವ ಸೆಲೆಬ್ರಿಟಿ ನೇಮ್ ಬೇಕಲ್ವಾ ಅಂತ ಶ್ರುತಿ ಮ್ಯಾಮ್ ಕೇಳಿದಾಗ ಅವ್ರ ಬಾಯಿಂದ ಏನೂ ಮಾತೇ ಬರ್ತಾ ಇಲ್ಲ. ಸೊ ಇದು ನಮಗೆ ಜಸ್ಟ್ ಪ್ರೋಮೋ ತೋರಿಸಿದ್ದಾರೆ. ಇನ್ನು ಮುಂದೆ ಹೆಂಗಿದೆಯೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ, ಕಾಯಬೇಕಾಗುತ್ತೆ. ಇನ್ನೊಂದು 4 days ಇದೆ, ನಾವು ಕಾಯೋಣ. ಆಗಸ್ಟ್ 16 ಕಲರ್ಸ್ ಕನ್ನಡದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ತಿದ್ದಾರೆ ಅಗ್ನಿ ಪರೀಕ್ಷೆ. ಆಗ ನಾವು ಇದನ್ನೆಲ್ಲ ನೋಡ್ಬೋದು. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದ್ ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆ. ಇಲ್ಲಿ ಸಂಗೀತ ಶೃಂಗೇರಿಯವರು ಒಂದು ಕ್ವೆಶನ್ ಕೇಳ್ತಾ ಇದ್ದಾರೆ ಆ ಕಂಟೆಸ್ಟೆಂಟ್ಗೆ, ನೀವು ಫಿಸಿಕಲಿ ಫಿಟ್ ಇದ್ದೀರಾ ಅಂತ. ಅವರು ಫಿಟ್ ಇದ್ದೀನಾ ಇಲ್ಲ ಅಂತ ಹೇಳೋದು ಬಿಟ್ಬಿಟ್ಟು ನಾನು ಗರ್ಲ್ಸ್ಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಸರಿ ಅಂತ ಹೇಳ್ಬಿಟ್ಟು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ಸಂಗೀತ ಶೃಂಗೇರಿಯವರೇ ಒಂದು ಚಾಲೆಂಜ್ ಕೊಡ್ತಿದ್ದಾರೆ, ಈ ಥರ ಚಾಲೆಂಜ್ ಕೊಡ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆ ಆಡಿ ಅಂತ. ಸೋತ್ರೆ ಇಲ್ಲಿಂದ ಹೊರಟೋಗ್ಬೇಕು ಅಂತ ಅವ್ರು ಫಸ್ಟೇ ಹೇಳಿದ್ದಾರೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವರು ಅಕ್ಸೆಪ್ಟ್ ಮಾಡಿಲ್ಲ ಅಂದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾದಮೇಲೆ ಅವರು ಈ ಚಾಲೆಂಜಲ್ಲಿ ಸೋತೋಗ್ಬಿಡ್ತಾರೆ. ಸೊ ಅವರು ಆರಾಮಾಗಿ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಚಾಲೆಂಜ್ ನೋಡಿದ್ರೆ ಗೊತ್ತಾಗುತ್ತೆ ಸಂಗೀತ ಶೃಂಗೇರಿಯವರು ಎಷ್ಟು ಫಿಟ್ ಇದ್ದಾರೆ ಅಂತ. ಈ ಚಾಲೆಂಜಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಏನಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲೂ ಅಷ್ಟೇ ಇವ್ರ ಥರ ಕಂಟೆಸ್ಟೆಂಟೇ ಯಾರೂ ಇಲ್ಲ ಅಂದ್ಕೊಳ್ಳಿ. ಇವ್ರ ಥರ ಕಂಟೆಸ್ಟೆಂಟ್ ಇಲ್ಲಿವರೆಗೂ ಬಿಗ್ ಬಾಸ್ ಸೀಸನ್ 12ವರೆಗೂ ಈ ಥರ ಕಂಟೆಸ್ಟೆಂಟ್ ಯಾರೂ ಬಂದೇ ಇರಲಿಲ್ಲ. ಅಷ್ಟು ಫಿಟ್ ಆ್ಯಂಡ್ ಬ್ರಿಲಿಯಂಟ್ ಕೂಡ ಇದ್ದಾರೆ ಸಂಗೀತ ಶೃಂಗೇರಿಯವರು. ಈ ಒಂದು ಕಾರಣಕ್ಕೆ ನನಗೆ ತುಂಬ ಇಷ್ಟ ಆಗ್ತಾರೆ ಅವರು. ಗೈಸ್, ಕಾದು ನೋಡೋಣ ಇನ್ನೂ ಏನೇನು ಬರುತ್ತೆ. ನಮಗಿನ್ನೂ ಇದು ಪ್ರೋಮೋ ಅಷ್ಟೇ ಬಿಟ್ಟಿದ್ದಾರೆ. ಯಾವುದು ಏನು ಯಾರನ್ನು ಸೆಲೆಕ್ಟ್ ಮಾಡಿದ್ದಾರೆ ಯಾರನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ ನಮಗಿನ್ನೂ ಐಡಿಯಾ ಇಲ್ಲ. ಬಟ್ ಒಂದೇ ಒಂದು ಅಪ್ಡೇಟ್ ಬಂದಿದೆ, ಅಮ್ಕು ಅವರು ಮಾತ್ರ ಅವರು ರಿಜೆಕ್ಟ್ ಆಗಿದ್ದಾರೆ ಗೈಸ್. ಇದೊಂದು ಎಲ್ಲರಿಗೂ ಖುಷಿ ತರೋ ಅಂಥ ವಿಷಯ.
ಗೈಸ್ ಸೆಲೆಕ್ಷನ್ ಪ್ರೋಸೆಸ್ ಮಾತ್ರ ನಾವು ಅಂದ್ಕೊಂಡಿದ್ದೇ ಬೇರೆ ರೀತಿಯಲ್ಲಿ, ಬಟ್ ಇಲ್ಲ ಆಗ್ತಿರೋದೇ ಬೇರೆ ರೀತಿಯಲ್ಲಿ. ನಾವು ಪ್ರೋಮೋ ನೋಡಿ ಜಡ್ಜ್ ಮಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ನೋಡಿ, ನಾನು ನಿನ್ನೆ ಜಡ್ಜಸ್ ಮೇಲೇ ಒಂದಿಷ್ಟು ಮಾತಾಡಿದ್ದೆ, ಬಟ್ ಇವತ್ತು ಆ ಜಡ್ಜಸ್ ಮೇಲೇ ಸ್ವಲ್ಪ ನನಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ಕರೆಕ್ಟ್, ಅವ್ರ ಪ್ಲೇಸಲ್ಲಿ ಅವ್ರು ಇರೋದು ತುಂಬ ಕರೆಕ್ಟಾಗಿದೆ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ಬಂದಿಲ್ಲ ಅಂತಂದಿದ್ದರೆ ಅವರು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಕಾಮನರ್ಸ್, ನಾನು ಇಷ್ಟು ದಿನ ಪ್ರೋಮೋ ಏನು ನಡೀತಿತ್ತೋ ಅಷ್ಟು ಪ್ರೋಮೋನಲ್ಲೂ ಕಾಮನರ್ಸ್ಗೆ ನಾನು ಸಪೋರ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಮಾತ್ರ ನನಗೆ ಜಡ್ಜಸ್ ತುಂಬ ಅಂದರೆ ತುಂಬ ಇಷ್ಟ ಆದರು. ಇದರಲ್ಲಿ ಒಂದು ಸಂಗೀತ ಶೃಂಗೇರಿ ಅವ್ರ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಆ ಒಬ್ಬರು ಕಂಟೆಸ್ಟೆಂಟ್ ಏನಾದರೂ ಮಾಡಿದ್ದಿದ್ರೆ ಸಂಗೀತ ಶೃಂಗೇರಿ ಅವ್ರಿಗೆ ಅವ್ರು ಇಷ್ಟ ಆಗ್ತಾಯಿದ್ರು, ಅವ್ರನ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ಕೊತಿದ್ರು. ಬಟ್ ಅವರು ನಾನು ಮಾಡ್ತೀನಿ, ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕೊಂಡು ಚಾಲೆಂಜಲ್ಲಿ ಗೆದ್ದಿಲ್ಲ ಅಲ್ವಾ. ಇನ್ನು ಯಾವ ಥರ ಕರ್ಕೋಬೇಕು ಹೇಳಿ? ಏಕೆಂದರೆ ಕ್ರಿಂಜ್ ಕಂಟೆಂಟ್ ಅಂತ ಹೇಳ್ತಾನೆ ಇರ್ತಾರಲ್ವ, ಈ ಥರನೇ ಮಾಡ್ಕೊಂಬಂದ್ಬಿಟ್ರೆ ಬೇರೆಯವ್ರಿಗೂ, ಬೇರೆ ಕಷ್ಟಪಟ್ಟು ಬಂದಿರ್ತಾರಲ್ವ ಅವ್ರಿಗೆಲ್ಲ ಚಾನ್ಸ್ ಸಿಗೋದಿಲ್ಲ. ಅದಕ್ಕೆ ಅವರು ರಿಜೆಕ್ಟ್ ಆಗಿರೋದು ನನಗಂತೂ ಖುಷಿ ಇದೆ. ಬೇರೆಯವ್ರಿಗೆಲ್ಲ ಹೆಂಗೆ ಅನ್ನಿಸ್ತಿದೆ ಏನು ಅಂತ ನನಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಓಕೆ ಗೈಸ್, ನಾವೆಲ್ಲ ಕಾದು ನೋಡೋಣ ಬಿಗ್ ಬಾಸ್ ಎಪಿಸೋಡ್ಗೆ. ಕಾಯ್ತಾ ಇರಿ, ಓಕೆನಾ? ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಯಾವಾಗೂ ನನಗೆ ಹೀಗೆ ಇರಲಿ, ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.